ಜೀವ ಪರಿಸರ ವ್ಯವಸ್ಥೆ ಎಕೋಸಿಸ್ಟಮ್ ಇದು ಭಾಗ 2 ಆಗಿದ್ದು, ಇದರಲ್ಲಿ ಜೀವ ಪರಿಸರ ವ್ಯವಸ್ಥೆಯ ಅರ್ಥ, ವ್ಯಾಖ್ಯೆ, ಗುಣಲಕ್ಷಣಗಳು, ರಚನೆ, ಕಾರ್ಯಗಳು, ಪೋಷಕಾಂಶ ಆವರ್ತಗಳು, ಶಕ್ತಿಯ ಹರಿವು, ಆಹಾರ ಸರಪಳಿ ಮತ್ತು ಆಹಾರ ಜಾಲದ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಘಟಕ 2 ಜೀವ ಪರಿಸರ ವ್ಯವಸ್ಥೆಗಳು ಎಕೋಸಿಸ್ಟಮ್ಸ್. ಜೀವ ಪರಿಸರ ವ್ಯವಸ್ಥೆ ಎಂಬ ಈ ಶಬ್ದವನ್ನು ಪ್ರಪ್ರಥಮವಾಗಿ 1935ರಲ್ಲಿ ಇಂಗ್ಲೆಂಡಿನ ಪರಿಸರ ತಜ್ಞರಾದ ಎ.ಜಿ. ಟೆನ್ಸಲಿಯವರು ಬಳಸಿದರು. ನಿಸರ್ಗದಲ್ಲಿನ ಜೈವಿಕ ಘಟಕಗಳು ಅಜೈವಿಕ ಘಟಕಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದು, ಇವುಗಳು ಪರಸ್ಪರ ಪ್ರಭಾವಿಸುತ್ತಿರುತ್ತವೆ. ಈ ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳು ನಿರಂತರ ಪ್ರಕ್ರಿಯೆಯಲ್ಲಿ ತೊಡಗಿರುವ ಪ್ರದೇಶವನ್ನು ಸೂಚಿಸಲು ಟೆನ್ಸಲಿ ಅಥವಾ ಟ್ಯಾನ್ಸಲಿ ಅವರು ಇಕೋಸಿಸ್ಟಮ್ ಎಂಬ ಈ ಪದವನ್ನು ಉಪಯೋಗಿಸಿದರು. ಇನ್ನು ಜೀವ ಪರಿಸರ ವ್ಯವಸ್ಥೆಯ ಅರ್ಥವನ್ನು ನೋಡೋಣ. ಇಂಗ್ಲಿಷ್ನ ಇಕೋಸಿಸ್ಟಮ್ ಎಂಬ ಪದವು ಇಕೋ ಎಂಬ ಗ್ರೀಕ್ ಪದದಿಂದ ಉತ್ಪತ್ತಿಯಾಗಿದೆ. ಗ್ರೀಕ್ ಭಾಷೆಯಲ್ಲಿ ಇಕೋ ಎಂದರೆ ಮನೆ ಎಂದರ್ಥ. ಅಂದರೆ ಮನೆಯ ಅಥವಾ ಜೀವಿಗಳಿರುವ ಪರಿಸರದ ಅಧ್ಯಯನ. ಇಕೋಸಿಸ್ಟಮ್ ಎಂಬ ಪದಕ್ಕೆ ಕನ್ನಡದಲ್ಲಿ ಸರಿ ಸಮಾನವಾದ ಪದ ಅಂದರೆ ಜೀವ ಪರಿಸರ ವ್ಯವಸ್ಥೆ. ಇನ್ನು ಇದರ ವಿವರವಾದಂಥ ಒಂದು ಅರ್ಥವನ್ನು ನೋಡಿದಾಗ, ವಿವಿಧ ಪ್ರಕಾರದ ಸ್ವರೂಪದ ತೆರೆದ ಪ್ರದೇಶಗಳಲ್ಲಿ ಸ್ಥಿರತೆ ಹೊಂದಿರುವ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಳಗೊಂಡಿರುವ ಪ್ರತ್ಯೇಕವಾದ ಒಂದು ಭೌತಿಕ ವ್ಯವಸ್ಥೆಯೇ ಜೀವ ಪರಿಸರ ವ್ಯವಸ್ಥೆ. ಇನ್ನು ವ್ಯಾಖ್ಯೆಗಳು ನೋಡೋಣ. ಮೊದಲಿಗೆ ಟ್ಯಾನ್ಸಲೆ. ಎಲ್ಲ ಜೈವಿಕ ಮತ್ತು ಅಜೈವಿಕ ಅಂಶಗಳ ಸಂಯೋಜನೆಯಿಂದ ಅಸ್ತಿತ್ವಕ್ಕೆ ಬಂದ ವ್ಯವಸ್ಥೆಯೇ ಜೀವ ಪರಿಸರ ವ್ಯವಸ್ಥೆ. ಎರಡನೆಯದು ಪೋಸ್ಬರ್ಗ್. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜೀವಿಗಳು ಮತ್ತು ಅವುಗಳ ಭೌತಿಕ ಜೈವಿಕ ಪರಿಸರವನ್ನು ಒಳಗೊಂಡಿರುವ ಕಾರ್ಯಶೀಲ ಮತ್ತು ಪರಸ್ಪರ ಪ್ರಭಾವ ಬೀರುವ ವ್ಯವಸ್ಥೆಯೇ ಜೀವ ಪರಿಸರ ವ್ಯವಸ್ಥೆ. ಮೂರನೇ ವ್ಯಾಖ್ಯೆ ವಿವರಣಾತ್ಮಕ ಪರಿಸರ ಅರ್ಥಕೋಶ. ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳು ನಿರಂತರ ಪ್ರತಿಕ್ರಿಯೆಯಲ್ಲಿ ತೊಡಗಿರುವ ಪ್ರದೇಶವೇ ಪರಿಸರ ವ್ಯವಸ್ಥೆ. ಜೀವಗೋಳದ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವೇ ಜೀವ ಪರಿಸರ ವ್ಯವಸ್ಥೆ. ಜೀವ ಪರಿಸರ ವ್ಯವಸ್ಥೆಯ ಗುಣಲಕ್ಷಣಗಳು. 1. ಜೀವ ಪರಿಸರ ವ್ಯವಸ್ಥೆಯು ನಿಸರ್ಗ ನಿರ್ಮಿತ ಮತ್ತು ಕೆಲವು ಸಂದರ್ಭಗಳಲ್ಲಿ ಮಾನವ ನಿರ್ಮಿತವಾಗಿರುತ್ತದೆ. 2. ಜೀವ ಪರಿಸರ ವ್ಯವಸ್ಥೆಗಳಲ್ಲಿ ಜೀವಿಗಳ ನಡುವೆ ಪರಸ್ಪರ ಸಂಬಂಧವಿರುತ್ತದೆ. 3. ಜೀವ ಪರಿಸರ ವ್ಯವಸ್ಥೆಯು ತೆರೆದ ವ್ಯವಸ್ಥೆಯಾಗಿದೆ. 4. ಜೀವ ಪರಿಸರ ವ್ಯವಸ್ಥೆಗಳು ಸೂರ್ಯನ ಶಕ್ತಿಯನ್ನು ಅವಲಂಬಿಸಿವೆ. 5. ಜೀವ ಪರಿಸರ ವ್ಯವಸ್ಥೆ ಪ್ರಾಕೃತಿಕ ಸಂಪನ್ಮೂಲ ವ್ಯವಸ್ಥೆಗಳಾಗಿವೆ. ಇನ್ನು 6ನೇ ಗುಣಲಕ್ಷಣ ನೋಡಿದಾಗ, ಜೀವ ಪರಿಸರ ವ್ಯವಸ್ಥೆ ಚಿಕ್ಕದು ಅಂದರೆ ಕೊಳ ಆಗಿರಬಹುದು ಮತ್ತು ವಿಶಾಲ ಅಂದರೆ ಸಾಗರವೂ ಸಹ ಆಗಿರಬಹುದು. 7ನೇ ಗುಣಲಕ್ಷಣ, ಜೀವ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿ ವಿವಿಧ ಹಂತಗಳಲ್ಲಿದ್ದು ವಿಶಿಷ್ಟವಾದದ್ದಾಗಿರುತ್ತದೆ. 8. ಜೀವ ಪರಿಸರ ವ್ಯವಸ್ಥೆಯನ್ನು 3 ಭಾಗಗಳನ್ನು ಹೊಂದಿದೆ: ಶಕ್ತಿ, ಜೈವಿಕ ವಸ್ತುರಾಶಿ ಮತ್ತು ಅಜೈವಿಕ ಪರಿಸರ. 9ನೇದ್ದು, ಜೀವ ಪರಿಸರ ವ್ಯವಸ್ಥೆಯು ಒಂದು ಸಂಕೀರ್ಣಮಯವಾದಂಥ ವ್ಯವಸ್ಥೆಯಾಗಿದೆ. ಇಲ್ಲಿ ಜೀವಿಗಳು ಪರಸ್ಪರ ನಿಕಟ ಸಂಬಂಧ ಮತ್ತು ಭೂವಲಯದೊಂದಿಗೆ ಸಂಬಂಧವನ್ನು ಸ್ಥಾಪಿಸಿಕೊಂಡಿರುತ್ತವೆ. 10ನೇದ್ದು, ಜೀವ ಪರಿಸರ ವ್ಯವಸ್ಥೆಯು ಮುಕ್ತ ವ್ಯವಸ್ಥೆಯಾಗಿದೆ. ಇಲ್ಲಿ ಸಂಪನ್ಮೂಲಗಳು ಹೊರಗಿನಿಂದ ಒಳ ಬರಬಹುದು ಅಥವಾ ಒಳಗಿನಿಂದ ಹೊರ ಹೋಗಬಹುದು. ಉದಾಹರಣೆಗೆ, ಮಳೆಯ ನೀರು ಮತ್ತು ಸೌರಶಕ್ತಿ ಹೊರಗಿನಿಂದ ಬರುವ ಅಂಶಗಳಾದರೆ, ಮರದ ದಿಮ್ಮೆ, ಪ್ರಾಣಿಗಳ ವಲಸೆ, ನೀರಿನ ಬಾಷ್ಪೀಕರಣ ಇವು ಹೊರಹೋಗುವ ಅಂಶಗಳಾಗಿವೆ. 11. ಜೀವ ಪರಿಸರ ವ್ಯವಸ್ಥೆಗಳು ಜೀವಗೋಳದ ಮೂಲಭೂತ ಘಟಕಗಳು. 12. ಪ್ರತಿಯೊಂದು ಪರಿಸರ ವ್ಯವಸ್ಥೆಯು ತನ್ನದೇ ಆದ ಉತ್ಪಾದಕತೆಯನ್ನು ಒಳಗೊಂಡಿರುತ್ತದೆ.
ಜೀವ ಪರಿಸರ ವ್ಯವಸ್ಥೆಯ ರಚನೆ ಅಥವಾ ಜೀವ ಪರಿಸರ ವ್ಯವಸ್ಥೆಯು ಒಳಗೊಂಡಿರುವ ಅಂಶಗಳು. ಜೀವ ಪರಿಸರ ವ್ಯವಸ್ಥೆಯನ್ನು ನಾವು 2 ಭಾಗಗಳಾಗಿ ವಿಂಗಡಿಸುತ್ತೇವೆ. ಅಜೈವಿಕ ಅಂಶಗಳು, ಜೈವಿಕ ಅಂಶಗಳು, ಅಬಯೋಟಿಕ್ ಫ್ಯಾಕ್ಟರ್ಸ್, ಬಯೋಟಿಕ್ ಫ್ಯಾಕ್ಟರ್ಸ್ ಎಂದು. ಬಯೋಟಿಕ್ ಫ್ಯಾಕ್ಟರ್ಸ್ನಲ್ಲಿ ಮುಖ್ಯವಾಗಿ 3 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಾಂಪೋಸರ್ಸ್, ಅಂದರೆ ಉತ್ಪಾದಕರು, ಉಪಭೋಗಿಗಳು, ವಿಘಟಕರು ಎಂದು. ಉಪಭೋಗಿಗಳಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಅಂದರೆ ಪ್ರಾಥಮಿಕವಾಗಿ ಸಸ್ಯಾಹಾರಿಗಳು, ದ್ವಿತೀಯವಾಗಿ ಮಾಂಸಾಹಾರಿಗಳು, ತೃತೀಯವಾಗಿ ಉಭಯಾಹಾರಿಗಳು, ಅಂದರೆ ಮಾಂಸ ಮತ್ತು ಸಸ್ಯ ಎರಡೂ ತಿನ್ನುವಂಥ ಜೀವಿಗಳು ಇರುತ್ತಿರುವಂಥ ಭಾಗ. ಇನ್ನು ಇದರ ವಿವರಣೆಯನ್ನು ನೋಡ್ತಾ ಹೋಗೋಣ. ಜೀವ ಪರಿಸರ ವ್ಯವಸ್ಥೆ ಇದನ್ನು ಜೈವಿಕ ಮತ್ತು ಅಜೈವಿಕ ಎಂದು 2 ಭಾಗಗಳಾಗಿ ವಿಂಗಡಿಸಿದ್ದನ್ನು ಈ ಹಿಂದೆ ನೋಡಲಾಗಿದೆ. ಒಂದು, ಜೈವಿಕ ಘಟಕಾಂಶಗಳು, ಬಯೋಟಿಕ್ ಕಾಂಪೋನೆಂಟ್ಸ್. ಜೈವಿಕ ಅಂಶಗಳಲ್ಲಿ ಜೀವಂತ ಇರುವ ಜೀವ ಸಮುದಾಯಗಳು ಮತ್ತು ಅವುಗಳ ಸಂತಾನೋತ್ಪತ್ತಿ ಒಳಗೊಂಡಿರುತ್ತದೆ. ಈ ಗುಂಪಿನಲ್ಲಿ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮ ಕೀಟ ಪ್ರಪಂಚ, ಪಕ್ಷಿಗಳು, ಬ್ಯಾಕ್ಟೀರಿಯಾ ಮತ್ತು ವಿಭಜನಕಾರಿಗಳು ಅಡಗಿರುತ್ತವೆ. ಇವುಗಳನ್ನು ಪೋಷಣಾ ದೃಷ್ಟಿಯಿಂದ ಅಥವಾ ಜೀವಿಗಳು ನಿರ್ವಹಿಸುವ ಕಾರ್ಯಗಳ ಆಧಾರದ ಮೇಲಿಂದ ಉತ್ಪಾದಕಗಳು, ಉಪಭೋಗಿಗಳು, ವರ್ಗಾವಣೆ ಮಾಡುವರು ಮತ್ತು ವಿಘಟಕಗಳೆಂದು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ 1ನೇದ್ದು ಉತ್ಪಾದಕರು, ಪ್ರೊಡ್ಯೂಸರ್ಸ್. ಇದನ್ನು ಆಟೋಟ್ರಾಫಿಕ್ ಕಾಂಪೋನೆಂಟ್ಸ್ ಎಂದು ಸಹ ಕರೆಯುತ್ತಾರೆ. ಆಟೋಟ್ರೋಫಿಕ್ ಎಂದರೆ ಸ್ವಯಂ ಘೋಷಿತ ಎಂದರ್ಥ. ಜೀವ ಪರಿಸರ ವ್ಯವಸ್ಥೆಯಲ್ಲಿ ತಮ್ಮ ಆಹಾರವನ್ನು ತಾವೇ ಉತ್ಪಾದಿಸಿಕೊಳ್ಳುವ ಜೀವಿಗಳನ್ನು ಉತ್ಪಾದಕರು ಎಂದು ಕರೆಯುವರು. ಜೀವಗೋಳದಲ್ಲಿ ಸಸ್ಯಗಳಿಗೆ ಮಾತ್ರ ಈ ಸಾಮರ್ಥ್ಯ ಇರುವುದು. ಸಸ್ಯಗಳು ಸೌರಶಕ್ತಿ ಸ್ವೀಕರಿಸಿ ನೀರಿನ ಸಹಾಯದಿಂದ ಹಸಿರುವರ್ಣ ತಯಾರಿಸಿಕೊಳ್ಳುತ್ತವೆ. ಇದಕ್ಕೆ ಪತ್ರಹರಿತ್ತು ಎನ್ನುವರು. ಈ ಹಸಿರು ವರ್ಣದ ಸಹಾಯದಿಂದ ಸಸ್ಯಗಳು ಸೌರಶಕ್ತಿ ಉಪಯೋಗಿಸಿ ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಕಾರ್ಬೋಹೈಡ್ರೇಟ್ ಮತ್ತು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿ ಸ್ವಯಂ ಆಹಾರ ಮಾಡಿಕೊಳ್ಳುತ್ತವೆ. ಈ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಎನ್ನುವರು. 2, ಅನುಭೋಗಿ ಅಥವಾ ಉಪಭೋಗಿಗಳು, ಕನ್ಸ್ಯೂಮರ್. ಪ್ರಾಥಮಿಕ ಉತ್ಪಾದಕಗಳಾದ ಸಸ್ಯಗಳನ್ನು ತಿಂದು ಬದುಕುವ ಪ್ರಾಣಿಗಳಿಗೆ ಉಪಭೋಗಿಗಳೆಂದು ಕರೆಯುವರು. ಇವು ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುತ್ತವೆ. ಇವು ಉಪಯೋಗಿಸುತ್ತಿರುವ ಆಹಾರವನ್ನು ಆಧರಿಸಿ ಅನುಭೋಗಿಗಳನ್ನು ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಉಭಯಾಹಾರಿಗಳೆಂದು 3 ಉಪವಿಭಾಗಗಳಾಗಿ ವಿಂಗಡಿಸಬಹುದು. 1, ಸಸ್ಯಾಹಾರಿಗಳು. ಇವುಗಳನ್ನೇ ಪ್ರಾಥಮಿಕ ಉಪಭೋಗಿಗಳೆಂದು ಕರೆಯುತ್ತಾರೆ. ಸಸ್ಯಗಳನ್ನು ತಿಂದು ತಮ್ಮ ಆಹಾರ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುವ ಪ್ರಾಣಿಗಳಿಗೆ ಸಸ್ಯಾಹಾರಿಗಳೆನ್ನುವರು. ಉದಾಹರಣೆಗೆ ಮೊಲ, ಮಿಡತೆ, ಆಡು, ಕುರಿ, ದನಕರು, ಆನೆ, ಕುದುರೆ ಮುಂತಾದವು. 2, ಮಾಂಸಾಹಾರಿಗಳು ಅಂದರೆ ದ್ವಿತೀಯ ಉಪಭೋಗಿಗಳು. ಸಸ್ಯಾಹಾರಿಗಳನ್ನು ತಮ್ಮ ಆಹಾರವನ್ನಾಗಿ ಮಾಡಿಕೊಂಡ ಪ್ರಾಣಿಗಳಿಗೆ ಮಾಂಸಾಹಾರಿಗಳೆನ್ನುತ್ತಾರೆ. ಉದಾಹರಣೆಗೆ ಹುಲಿ, ಸಿಂಹ, ಗಿಡುಗ, ಹದ್ದು ಮುಂತಾದವುಗಳು. 3ನೇದ್ದು ಉಭಯಹಾರಿಗಳು ಅಂದರೆ ತೃತೀಯ ಉಪಭೋಗಿಗಳು. ಸಸ್ಯ ಮತ್ತು ಪ್ರಾಣಿಗಳೆರಡನ್ನೂ ತಮ್ಮ ಆಹಾರಕ್ಕಾಗಿ ಅವಲಂಬಿಸಿರುವ ಜೀವಿಗಳನ್ನು ಉಭಯಹಾರಿಗಳೆಂದು ಕರೆಯುವರು. ಉದಾಹರಣೆಗೆ ಮನುಷ್ಯ, ನರಿ, ನಾಯಿ, ಬೆಕ್ಕು ಮುಂತಾದವು. 3ನೇದ್ದು ವರ್ಗಾವಣೆ ಮಾಡುವರು, ಟ್ರಾನ್ಸ್ಫಾರ್ಮರ್. ಸತ್ವ, ಆಹಾರ, ಸಸ್ಯರಸಗಳನ್ನು ಬೇರೆ ಬೇರೆ ಜೀವಿಗಳಿಗೆ ವರ್ಗಾವಣೆ ಮಾಡುವ ಜೀವಿಗಳೇ ವರ್ಗಾವಣೆ ಮಾಡುವವರು. ಉದಾಹರಣೆಗೆ ಬ್ಯಾಕ್ಟೀರಿಯಾಗಳು. ಜೈವಿಕ ವಸ್ತುಗಳ ಮೇಲೆ ಆಕ್ರಮಣ ಮಾಡಿ ಜೀವಿಸಲು ಅವಶ್ಯವಿರುವ ಸತ್ವ ಹೀರಿ ಬೇರೆ ಜೀವಿಗಳಿಗೆ ವರ್ಗಾವಣೆ ಮಾಡುತ್ತವೆ. ಕೊನೆಯದು
ನಾಲ್ಕನೇದ್ದು ವಿಘಟಕಗಳು, ಡಿಕಾಂಪೋಸರ್ಸ್. ಬ್ಯಾಕ್ಟೀರಿಯಾ, ಫಂಗಸ್ ಮತ್ತು ಗೆದ್ದಲು ಇದರಲ್ಲಿವೆ. ಜೀವ ಪರಿಸರ ವ್ಯವಸ್ಥೆಯಲ್ಲಿ ಇವುಗಳು ನಿರ್ವಹಿಸುವ ಕಾರ್ಯ ಇತರ ಜೀವಿಗಳಷ್ಟೇ ಮಹತ್ವವಾಗಿದೆ. ಇವುಗಳು ಸಸ್ಯ ಮತ್ತು ಪ್ರಾಣಿಗಳ ದೇಹಗಳನ್ನು ಅವುಗಳು ಸತ್ತ ನಂತರ ಕೊಳೆಯಿಸಿ ಅವುಗಳನ್ನು ಆಹಾರವನ್ನಾಗಿ ಉಪಯೋಗಿಸಿಕೊಂಡು ಮತ್ತು ಸಂಯುಕ್ತ ಮೂಲ ವಸ್ತುಗಳಾದ ಇಂಗಾಲ, ಸಾರಜನಕ, ಆಮ್ಲಜನಕ ಮೊದಲಾದವುಗಳನ್ನು ಸರಳ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಿ ಅವುಗಳನ್ನು ಮರಳಿ ಪರಿಸರ ವ್ಯವಸ್ಥೆಗೆ ಸೇರ್ಪಡೆ ಮಾಡುತ್ತವೆ. ಅವು ಭೂ ಮತ್ತು ವಾಯುಮಂಡಲದಿಂದ ಪಡೆದಿರುವುದನ್ನು ಪುನಃ ಹಿಂದಿರುಗಿಸುವ ಕಾರ್ಯ ಮಾಡುತ್ತವೆ. ಇವುಗಳು ಸಸ್ಯಗಳ ಬೆಳವಣಿಗೆಗೆ ಬೇಕಾಗುವ ಅಗತ್ಯ ಪೋಷಕಾಂಶಗಳನ್ನು ಸತ್ತ ಜೀವಿಗಳಿಂದ ಪಡೆದು ಮರಳಿ ಭೂಮಿಗೆ ಸೇರಿಸುತ್ತವೆ. ಈ ರೀತಿ ಸೇರ್ಪಡೆಯಾದ ಸರಳ ವಸ್ತುಗಳು ಸಸ್ಯಗಳ ಸ್ವಯಂ ಆಹಾರ ತಯಾರಿಸುವುದರಲ್ಲಿ ಅನುಕೂಲವಾಗುತ್ತವೆ. ಜೀವ ಪರಿಸರ ವ್ಯವಸ್ಥೆಯ ಎರಡನೆಯ ಭಾಗ ಅಜೈವಿಕ ಘಟಕಾಂಶಗಳು, ಅಬಯೋಟಿಕ್ ಕಾಂಪೋನೆಂಟ್ಸ್. ಇದು ಖನಿಜಗಳು, ನೀರು, ಮಣ್ಣು, ಸೂರ್ಯನ ರಶ್ಮಿ ಮುಂತಾದ ನಿರ್ಜೀವ ಅಂಶಗಳನ್ನು ಒಳಗೊಂಡಿರುತ್ತದೆ. ಇವು ಜೀವ ಪರಿಸರ ವ್ಯವಸ್ಥೆಯಲ್ಲಿರುವ ಜೀವಿಗಳ ಬದುಕಿಗೆ ಸಹಾಯ ಮಾಡುವ ಈ ಜೈವಿಕ ಘಟಕಾಂಶಗಳನ್ನು ಕಾರ್ಬನಿಕ್ ಅಥವಾ ಸಾವಯವ ಸಂಯುಕ್ತ, ಅಕಾರ್ಬನಿಕ್ ವಸ್ತುಗಳು ಮತ್ತು ವಾಯುಗುಣ ಎಂದು 3 ಪ್ರಕಾರಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ ಒಂದನೇದ್ದು ಕಾರ್ಬನಿಕ್ ಅಥವಾ ಸಾವಯವಯುಕ್ತ ಸಂಯುಕ್ತ, ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಜೀವಿಗಳು ನಶಿಸಿದ ಬಳಿಕ ಅವುಗಳ ದೇಹದಿಂದ ಅಥವಾ ಅವುಗಳ ಮಲಮೂತ್ರ ವಿಸರ್ಜನೆಯಿಂದ ಸಾವಯವ ಪದಾರ್ಥಗಳು ಬಿಡುಗಡೆ ಹೊಂದುತ್ತವೆ. ಇಂಗಾಲಯುಕ್ತ ಯಾವುದೇ ಸಂಯುಕ್ತವನ್ನು ಕಾರ್ಬನಿಕ್ ಸಂಯುಕ್ತ ಎನ್ನುತ್ತಾರೆ. ಇವುಗಳೆಂದರೆ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್ಸ್, ಹ್ಯೂಮಿಕ್ ಸಬ್ಸ್ಟೆನ್ಸ್ ಮುಂತಾದವುಗಳು. ಇವುಗಳು ಜೀವಿಗಳ ಅಂದರೆ ಸಸ್ಯ ಮತ್ತು ಪ್ರಾಣಿಗಳ ದೇಹವನ್ನು ರೂಪಿಸಿರುತ್ತವೆ. ಇವು ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವೆ ಕೊಂಡಿ ಅಥವಾ ಸರಪಳಿ ಇದ್ದಂತೆ. ಎರಡನೆಯದು ಅಕಾರ್ಬನಿಕ್ ವಸ್ತುಗಳು, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಇವು ಇಂಗಾಲದ ಅಂಶವಿಲ್ಲದ ರಾಸಾಯನಿಕಗಳಾಗಿವೆ. ಅಕಾರ್ಬನಿಕ್ ವಸ್ತುಗಳು ವಿವಿಧ ಪೋಷಕಾಂಶಗಳು ಮತ್ತು ಸಂಯುಕ್ತಗಳಾದ ಸಾರಜನಕ, ರಂಜಕ, ನೀರು ಮುಂತಾದವುಗಳನ್ನು ಒಳಗೊಂಡಿರುತ್ತದೆ. 3. ವಾಯುಗುಣ, ಕ್ಲೈಮೇಟ್. ಈ ಅಜೈವಿಕ ಭಾಗವು ಸೂರ್ಯ ರಶ್ಮಿ, ತಾಪಮಾನ, ತೇವಾಂಶ ಮುಂತಾದವುಗಳನ್ನು ಒಳಗೊಂಡಿದೆ. ಅಲ್ಲದೆ ಈ ಅಜೈವಿಕ ಘಟಕಾಂಶವು ಈ 3 ಅಂಶಗಳಲ್ಲದೆ ಮಣ್ಣಿನ ರಚನೆ ಮತ್ತು ಭೂ ಮೇಲ್ಮೈ ರಚನೆಯನ್ನೂ ಒಳಗೊಂಡಿರುತ್ತದೆ. ವಾಯುಗುಣವು ಜೀವಿಗಳ ಹಂಚಿಕೆ, ಜೀವಿಗಳಲ್ಲಿನ ಸಮಸ್ತ ಚಯಾಪಚಯ ಮತ್ತು ಅವುಗಳ ವರ್ತನೆಯನ್ನು ಪ್ರಭಾವಿಸುತ್ತದೆ. ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳು, ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ಸ್. ಜೀವ ಪರಿಸರ ವ್ಯವಸ್ಥೆಯು ಮುಖ್ಯವಾಗಿ 2 ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಒಂದು ಶಕ್ತಿಯ ಹರಿವು ಮತ್ತು ಇನ್ನೊಂದು ಪೋಷಣಾ ಆವರ್ತಗಳು. ಈ 2 ಪ್ರಕ್ರಿಯೆಗಳು ಜೀವ ಪರಿಸರ ವ್ಯವಸ್ಥೆಯಲ್ಲಿ ಜೊತೆಯಾಗಿ ನಡೆಯುತ್ತವೆ. ಶಕ್ತಿಯ ಹರಿವು ಒಂದೇ ದಿಕ್ಕಿನಲ್ಲಿ ನಡೆಯುತ್ತದೆ. ಇದು ಚಕ್ರಗತಿಯಲ್ಲಿ ಇರುವುದಿಲ್ಲ. ಉದಾಹರಣೆಗೆ, ಆಹಾರ ಸರಪಳಿಯಲ್ಲಿ ಶಕ್ತಿಯು ಒಂದು ದಿಕ್ಕಿನಲ್ಲಿ ಹರಿಯುತ್ತಿರುತ್ತದೆ, ಆದರೆ ಪೋಷಣೆಗಳ ಚಲನೆಯು ಚಕ್ರಗತಿಯಲ್ಲಿ ಇರುತ್ತದೆ. ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಶಕ್ತಿಯ ಹರಿವು, ಎನರ್ಜಿ ಫ್ಲೋ. ಉತ್ಪಾದಕರಾದ ಸ್ವಯಂ ಪೋಷಕಗಳಾದ ಹಸಿರು ಸಸ್ಯಗಳು ಸೂರ್ಯ ಶಕ್ತಿಯನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ರಾಸಾಯನಿಕ ಶಕ್ತಿಯನ್ನಾಗಿ ಮಾರ್ಪಡಿಸಿ ಈ ಶಕ್ತಿಯನ್ನು ಆಹಾರ ಅಥವಾ ಕಾರ್ಬೋಹೈಡ್ರೇಟ್ಗಳ ರೂಪದಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ಈ ಆಹಾರದ ಮೂಲಕ ಶಕ್ತಿಯನ್ನು ಸಸ್ಯಾಹಾರಿಗಳಿಗೆ ಮತ್ತು ಮಾಂಸಾಹಾರಿಗಳಿಗೆ ವಿವಿಧ ಹಂತಗಳಲ್ಲಿ ವರ್ಗಾಯಿಸಲ್ಪಡುತ್ತದೆ. ಪ್ರಾಣಿಗಳಲ್ಲಿ ಈ ರಾಸಾಯನಿಕ ಶಕ್ತಿಯು ಯಾಂತ್ರಿಕ ಶಕ್ತಿಯಾಗಿ ಉಷ್ಣವಾಗಿ ಪರಿವರ್ತಿತವಾಗುತ್ತದೆ. ಪ್ರತಿಯೊಂದು ಪೋಷಣಾ ಸ್ತರದಲ್ಲಿ
ಉಷ್ಣದ ಸ್ವಲ್ಪ ಭಾಗ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ. ಜೀವಿಗಳು ತಮ್ಮ ಉಸಿರಾಟಕ್ಕೆ ಸ್ವಲ್ಪ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತವೆ. ಸ್ವಲ್ಪ ಶಕ್ತಿ ಉಪಯೋಗವಾಗದೆ ಹಾಗೆಯೇ ಉಳಿಯುತ್ತದೆ. ಉದಾಹರಣೆಗೆ, ಒಂದು ಅಂದಾಜಿನ ಪ್ರಕಾರ ಪ್ರತಿಯೊಂದು ಪೋಷಣಾಸ್ತರದಲ್ಲಿ 90% ಶಕ್ತಿಯು ಉಪಯೋಗಿಸಲ್ಪಡುತ್ತದೆ ಮತ್ತು ಕೇವಲ 10% ಶಕ್ತಿಯು ಮುಂದಿನ ಪೋಷಣಾಸ್ತರಕ್ಕೆ ವರ್ಗಾಯಿಸಲ್ಪಡುತ್ತದೆ. ಇದರಿಂದಾಗಿ ವಿಘಟನಕಾರರ ಹಂತಕ್ಕೆ ಬರುವಷ್ಟರಲ್ಲೇ ಪುನಃ ಬಳಕೆ ಮಾಡುವುದಕ್ಕೆ ಶಕ್ತಿಯೇ ಉಳಿದಿರುವುದಿಲ್ಲ. ಈ ರೀತಿ ಶಕ್ತಿಯು ಸೂರ್ಯನಿಂದ ಉತ್ಪಾದಕರಿಗೆ, ನಂತರ ಬಳಕೆದಾರರಿಗೆ ಅಂದರೆ ಉಪಭೋಗಿಗಳಿಗೆ ಒಂದೇ ದಿಕ್ಕಿನಲ್ಲಿ ಅಂದರೆ ಏಕಮುಖವಾಗಿ ಪ್ರವಹಿಸುತ್ತದೆ. ಪೋಷಣಾಸ್ತರಕ್ಕೆ ವರ್ಗಾಯಿಸಲ್ಪಡುವ ಶಕ್ತಿಯ ಪ್ರಮಾಣ ಕಡಿಮೆಯಾಗುತ್ತಲೇ ಹೋಗುವುದರಿಂದ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಪೋಷಣಾಸ್ತರಗಳ ಸಂಖ್ಯೆ 4 ಅಥವಾ 5 ಮೀರದಿರುವಂತೆ ಒಂದು ಮಿತಿಯಲ್ಲಿರುತ್ತದೆ. ಜೀವ ಪರಿಸರ ವ್ಯವಸ್ಥೆಯ ಕಾರ್ಯಗಳಲ್ಲಿ ಎರಡನೆಯದು ಪೋಷಣಾ ಆವರ್ತಗಳು, ನ್ಯೂಟ್ರಿಯೆಂಟ್ ಸೈಕಲ್ಸ್. ಜೀವ ಪರಿಸರ ವ್ಯವಸ್ಥೆಯಲ್ಲಿ ಎಲ್ಲ ಜೀವಿಗಳ ನಡುವೆ ಸಂಬಂಧ ಇರುವುದರ ಜೊತೆಗೆ ಎಲ್ಲ ಜೀವಿಗಳು ತಾವಿರುವ ಭೌತಿಕ ಪರಿಸರದೊಂದಿಗೆ ನೇರ ಸಂಪರ್ಕ ಮತ್ತು ಸಂಬಂಧ ಹೊಂದಿರುತ್ತವೆ. ಭೂ ಮೇಲ್ಪದರು ಹೊಂದಿರುವ ಪೋಷಕಾಂಶಗಳು ಸಸ್ಯ ಪ್ರಾಣಿಗಳನ್ನು ಸೇರಿ ಕೊನೆಗೆ ಭೂಮಿಯನ್ನು ಮತ್ತೆ ಸೇರುತ್ತವೆ. ಜೀವಗೋಳ ಮತ್ತು ಭೌತಿಕ ಪರಿಸರದೊಂದಿಗೆ ಈ ಪೋಷಕಾಂಶಗಳ ಚಲನೆಯು ಆವರ್ತನ ರೂಪದಲ್ಲಿರುತ್ತದೆ. ಇದನ್ನೇ ಜೈವಿಕ, ಭೌಗೋಳಿಕ, ರಾಸಾಯನಿಕ ಆವರ್ತನಗಳು, ಜಿಯೋಕೆಮಿಕಲ್ ಸೈಕಲ್ ಎಂದು ಕರೆಯುವರು. ಆಹಾರ ಸರಪಳಿಯಲ್ಲಿ ಶಕ್ತಿಯು ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ವರ್ಗಾವಣೆಗೊಂಡಾಗ ಶಕ್ತಿಯ ಸ್ವಲ್ಪ ಭಾಗ ವ್ಯಯವಾದಂತೆ ಪೋಷಕಾಂಶಗಳಲ್ಲಿ ನಾಶವಾಗುವುದಿಲ್ಲ. ಜೀವಿಗಳು ಸತ್ತ ನಂತರ ವಿಘಟಕಗಳು ಅವುಗಳ ಶರೀರವನ್ನು ಕೊಳೆಯಿಸಿ ವಿಘಟಿಸಿ ಪೋಷಕಾಂಶಗಳನ್ನು ಮತ್ತೆ ನಿಸರ್ಗಕ್ಕೆ ಮರಳಿಸುತ್ತವೆ. ವಿಘಟನಕಾರರ ಈ ಕಾರ್ಯವೈಖರಿಯಿಂದ ಪೋಷಕಾಂಶಗಳು ಸಸ್ಯಗಳ ಪುನರ್ಬಳಕೆಗೆ ನಿರಂತರವಾಗಿ ಸಿಗುತ್ತಿರುತ್ತವೆ. ಇಂಥ ಪ್ರಮುಖ ಪೋಷಕಾಂಶಗಳೆಂದರೆ ಇಂಗಾಲ, ಜಲಜನಕ, ಆಮ್ಲಜನಕ ಮತ್ತು ಸಾರಜನಕ ಪ್ರಮುಖವಾಗಿದ್ದು ಜೀವಿಗಳಲ್ಲಿ 95% ಇರುತ್ತದೆ. ಜೀವ ಪರಿಸರ ವ್ಯವಸ್ಥೆಯಲ್ಲಿ ಸಜೀವ ಮತ್ತು ಸಜೀವೇತರ ಪರಿಸರದ ನಡುವೆ ಪೋಷಕಾಂಶಗಳನ್ನು ಕೊಡುವ ಮತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆ ಚಕ್ರಗತಿಯಲ್ಲಿ ನಿರಂತರವಾಗಿ ನಡೆಯುತ್ತಿರುತ್ತದೆ. ಪ್ರಮುಖ ಪೋಷಕಾಂಶ ಆವರ್ತನಗಳು. 1. ಇಂಗಾಲ ಚಕ್ರ, ಕಾರ್ಬನ್ ಸೈಕಲ್. ವಾತಾವರಣದಲ್ಲಿ ಪ್ರತಿಶತ 0.032% ಪ್ರಮಾಣದಲ್ಲಿರುವ ಇಂಗಾಲವು ಉತ್ಪಾದಕರು, ಉಪಭೋಗಿಗಳು ಮತ್ತು ವಿಘಟಕರಿಗೆ ಸಾಗುತ್ತದೆ. ಪ್ರಾಣಿಗಳು ಸತ್ತ ನಂತರ ವಿಘಟನಕಾರಕಗಳು ಕೊಳೆಯುವಂತೆ ಮಾಡಿ ಇಂಗಾಲ ಪುನಃ ವಾಯುಮಂಡಲಕ್ಕೆ ಸೇರುವುದು. ಇದನ್ನು ಚಿತ್ರದಲ್ಲಿ ನಾವು ವೀಕ್ಷಿಸಬಹುದು. ಸಸ್ಯಗಳು ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉಪಯೋಗಿಸಿ ಕಾರ್ಬೋಹೈಡ್ರೇಟ್ ಉತ್ಪಾದಿಸುತ್ತವೆ. ಈ ಸಸ್ಯಗಳನ್ನು ಸಸ್ಯಾಹಾರಿಗಳಿಗೆ ಮತ್ತು ಮಾಂಸಾಹಾರಿಗಳಿಗೆ ಇಂಗಾಲವು ವರ್ಗಾಯಿಸಲ್ಪಡುತ್ತದೆ. ಪ್ರಾಣಿಗಳ ಉಸಿರಾಟ ಕ್ರಿಯೆಯಿಂದಲೂ ಸಹ ಇಂಗಾಲವು ಇಂಗಾಲ ಡೈಆಕ್ಸೈಡ್ ರೂಪದಲ್ಲಿ ವಾಯುಮಂಡಲಕ್ಕೆ ಪುನಃ ಸೇರುತ್ತದೆ. ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಮುಂತಾದವುಗಳನ್ನು ದಹಿಸುವುದರಿಂದ ಪರಿಸರಕ್ಕೆ ಸೇರುವುದು. ಈ ರೀತಿಯಲ್ಲಿ ಇಂಗಾಲ ಚಕ್ರವು ಭೂಮಿಯಲ್ಲಿ ಇಂಗಾಲದ ಸಮತೋಲನವನ್ನು ಕಾಯ್ದುಕೊಂಡು ಹೋಗುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆಮ್ಲಜನಕ ಚಕ್ರ, ಆಕ್ಸಿಜನ್ ಸೈಕಲ್. ಇದು ವಾತಾವರಣದಲ್ಲಿ ಪ್ರತಿಶತ 20.94% ಇರುತ್ತದೆ. ಆಮ್ಲಜನಕ ಯಾವಾಗ ಪರಿಸರದಲ್ಲಿ ದೊರಕಲು ಪ್ರಾರಂಭವಾಯಿತೋ ಆವಾಗಲೇ ಜೀವಿಗಳ ಜೀವನ ಪ್ರಾರಂಭವಾಯಿತು. ಪ್ರಾಣಿಗಳು ಆಮ್ಲಜನಕವನ್ನು ಉಸಿರಾಟ ಪ್ರಕ್ರಿಯೆಯಲ್ಲಿ ಹೀರಿಕೊಂಡು ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತವೆ. ಆದರೆ ಸಸ್ಯಗಳು ಇಂಗಾಲದ ಡೈಆಕ್ಸೈಡ್ ಉಪಯೋಗಿಸಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ವಾತಾವರಣದಲ್ಲಿನ ಆಮ್ಲಜನಕದ ಸ್ವಲ್ಪ ಪ್ರಮಾಣ ನೀರಿನಲ್ಲಿ ಕರಗಿರುತ್ತದೆ. ಈ ರೀತಿ ಆಮ್ಲಜನಕ ಚಕ್ರ ನಿರಂತರವಾಗಿ ನಡೆದಿರುವುದರಿಂದ ವಾಯುಮಂಡಲದಲ್ಲಿ ಆಮ್ಲಜನಕ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಯಾವಾಗಲೂ ಇರುತ್ತದೆ. ಈ ರೀತಿ ಆಮ್ಲಜನಕವು
ಜಲವಾಸಿ ಮತ್ತು ನೆಲವಾಸಿ ಜೀವಿಗಳಿಗೆ ಜೀವಂತವಾಗಿರಲು ಸಹಕರಿಸುತ್ತದೆ. ಮೂರನೆಯದು ಸಾರಜನಕ ಚಕ್ರ, ನೈಟ್ರೋಜನ್ ಸೈಕಲ್. ಇದು ವಾತಾವರಣದಲ್ಲಿ ಪ್ರತಿಶತ 78.08% ಪ್ರಮಾಣದಲ್ಲಿದ್ದು ಸಾರಜನಕವನ್ನು ಜೀವಿಗಳಿಗೆ ನೇರವಾಗಿ ಉಪಯೋಗಿಸುವುದಕ್ಕಾಗುವುದಿಲ್ಲ. ಗಿಡಗಳು ಇದನ್ನು ಉಪಯೋಗಿಸಲು ಅನುಕೂಲವಾಗುವುದು. ಸಾರಜನಕವನ್ನು ಪ್ರಕೃತಿಯು ನೈಟ್ರೇಟ್ ಆಗಿ ಪರಿವರ್ತಿಸಬೇಕಾಗುತ್ತದೆ. ನೈಟ್ರೋಜನ್ ಸ್ವೀಕರಿಸುವ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ನನ್ನು ನೀರಿನಲ್ಲಿ ಕರಗಬಹುದಾದ ನೈಟ್ರೇಟ್ ಆಗಿ ಪರಿವರ್ತಿಸುತ್ತವೆ. ಇದನ್ನೇ ನೈಟ್ರೋಜನ್ ಫಿಕ್ಸೇಷನ್ ಅಥವಾ ಸಾರಜನಕ ಸ್ಥಿರೀಕರಣ ಎನ್ನುತ್ತಾರೆ. ಗಿಡಗಳು ಈ ನೈಟ್ರೇಟನ್ನು ಹೀರಿಕೊಂಡೇ ಪ್ರೋಟೀನನ್ನು ಉತ್ಪಾದಿಸುತ್ತವೆ. ಗಿಡ ಮತ್ತು ಸತ್ತ ಜೀವಿಗಳನ್ನು ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಕೊಳೆಯಿಸಿ ಅಮೇನಿಯಾವನ್ನು ಉತ್ಪಾದಿಸುತ್ತವೆ. ಕೆಲ ಸೂಕ್ಷ್ಮಾಣು ಜೀವಿಗಳು ಅಮೇನಿಯಾವನ್ನು ನೈಟ್ರೇಟ್ ಆಗಿ ಪರಿವರ್ತಿಸುತ್ತವೆ. ಇದನ್ನೇ ಸಾರಜನೀಕರಣ, ನೈಟ್ರಿಫಿಕೇಷನ್ ಎನ್ನುವರು. ಈ ಒಂದು ಕ್ರಿಯೆಯನ್ನು ಚಿತ್ರದಲ್ಲಿ ನಾವು ವೀಕ್ಷಿಸಬಹುದು. ಕೊನೆಯದು 4, ಜಲಾವರ್ತ ಚಕ್ರ, ಹೈಡ್ರಲಾಜಿಕಲ್ ಸೈಕಲ್. ನೀರು ಜಗತ್ತಿಗೆ ಮೂಲಾಧಾರವಾಗಿದ್ದು ಎಲ್ಲ ಜೀವಿಗಳ ಅಸ್ತಿತ್ವಕ್ಕೆ ಕಾರಣವಾಗಿದೆ. ಸಮುದ್ರ, ಮಹಾಸಾಗರಗಳಲ್ಲಿನ ನೀರು ಬಾಷ್ಪೀಕರಣ ಪ್ರಕ್ರಿಯೆಯಿಂದ ಆವಿಯಾಗಿ ವಾಯುಮಂಡಲ ಸೇರುವುದು. ಅದು ಮೇಲಕ್ಕೆ ಹೋದಂತೆ ತಂಪಾಗಿ ಮೋಡಗಳಾಗಿ ಮಳೆ ಅಥವಾ ಹಿಮದ ರೂಪದಲ್ಲಿ ಮತ್ತೆ ಭೂಮಿಗೆ ಬರುತ್ತದೆ. ಇದನ್ನೇ ಜಲಾವರ್ತ ಎಂದು ಕರೆಯುವರು. ಇದನ್ನು ಚಿತ್ರದಲ್ಲಿ ವೀಕ್ಷಿಸಬಹುದು. ಜೀವ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು, ಎನರ್ಜಿ ಫ್ಲೋ ಇನ್ ದ ಎಕೋಸಿಸ್ಟಮ್. ಜೀವ ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಯಲ್ಲಿ ಒಂದು ಪೋಷಣಾಸ್ತರದಿಂದ ಮತ್ತೊಂದು ಪೋಷಣಾಸ್ತರಕ್ಕೆ ಉಂಟಾಗುವ ಶಕ್ತಿಯ ವರ್ಗಾವಣೆಯನ್ನು ಶಕ್ತಿಯ ಹರಿವು ಎನ್ನುವರು. ಸೌರಶಕ್ತಿಯನ್ನು ಸಸ್ಯಗಳು ಪ್ರತಿಶತ 3% ರಾಸಾಯನಿಕ ಶಕ್ತಿಯನ್ನಾಗಿ ಮಾರ್ಪಡಿಸಿ ಅವುಗಳನ್ನು ತಿನ್ನುವ ಸಸ್ಯಾಹಾರಿಗಳಿಗೆ, ನಂತರ ಅವುಗಳನ್ನು ಭಕ್ಷಿಸುವ ಮಾಂಸಾಹಾರಿಗಳಿಗೆ ವರ್ಗಾಯಿಸಲ್ಪಡುತ್ತದೆ. ಆಹಾರ ಸರಪಳಿಯುದ್ದಕ್ಕೂ ಶಕ್ತಿಯ ವರ್ಗಾವಣೆ ಅಂದರೆ ಹರಿವು ನಿರಂತರವಾಗಿ ನಡೆಯುತ್ತದೆ. ಹೀಗೆ ಶಕ್ತಿಯು ಎಲ್ಲಿಯೂ ನಾಶವಾಗುವುದಿಲ್ಲ. ಪ್ರತಿಯೊಂದು ಪೋಷಕ ಹಂತದಲ್ಲಿ 90% ಶಕ್ತಿಯು ಉಪಯೋಗಿಸಲ್ಪಟ್ಟು ಇನ್ನುಳಿದ ಕೇವಲ 10% ಶಕ್ತಿಯು ಮುಂದಿನ ಪೋಷಣಾಸ್ತರಕ್ಕೆ ವರ್ಗಾಯಿಸಲ್ಪಡುತ್ತದೆ. ಹೀಗೆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಸೂರ್ಯನಿಂದ ಉತ್ಪಾದಕರಿಗೆ, ನಂತರ ಉಪಭೋಗಿಗಳಿಗೆ ಒಂದೇ ದಿಕ್ಕಿನಲ್ಲಿ ಅಂದರೆ ಏಕಮುಖವಾಗಿ ಹರಿಯುತ್ತದೆ. ಶಕ್ತಿಯ ಹರಿವಿನಲ್ಲಿ ಒಂದು ಹಂತದಲ್ಲಿ ಅಡೆತಡೆ ಅಥವಾ ಕಡಿತವಾದರೂ ಶಕ್ತಿಯ ಹರಿವು ನಿಂತುಬಿಡುತ್ತದೆ. ಶಕ್ತಿಯ ಹರಿವನ್ನು ಚಿತ್ರದ ಮುಖಾಂತರ ನೋಡಿದಾಗ ಉತ್ಪಾದಕಗಳಾದ ಸಸ್ಯಗಳು 10,000 ಕ್ಯಾಲೋರಿಗಳನ್ನು ಹೊಂದಿದ್ದು, ಇದನ್ನು ತಿಂದು ಬದುಕುವ ಉಪಭೋಗಿಯಾದ ಮೊಲವು 1,000 ಕ್ಯಾಲೋರಿಗಳಷ್ಟು ಶಕ್ತಿಯನ್ನು ಪಡೆಯುತ್ತದೆ. ನಂತರ ಇದನ್ನು ತಿಂದು ಬದುಕುವ ಹಾವು 100 ಕ್ಯಾಲೋರಿಗಳಷ್ಟು ಶಕ್ತಿಯನ್ನು ಪಡೆಯುತ್ತದೆ. ಕೊನೆಗೆ ಹಾವನ್ನು ತಿಂದು ಬದುಕುವ ಹದ್ದು 10 ಕ್ಯಾಲೋರಿಯಷ್ಟು ಶಕ್ತಿಯನ್ನು ಪಡೆಯುತ್ತದೆ. ಈ ತೆರನಾಗಿ ಶಕ್ತಿಯು ಪ್ರತಿಯೊಂದು ಪೋಷಣಾಸ್ತರದಲ್ಲಿ 90% ಉಪಯೋಗಿಸಲ್ಪಟ್ಟು ಇನ್ನುಳಿದ 10% ಮುಂದಿನ ಪೋಷಣಾಸ್ತರಕ್ಕೆ ವರ್ಗಾಯಿಸಲ್ಪಡುವುದು. ಆಹಾರ ಸರಪಳಿಯಲ್ಲಿ ಮೊದಲು ಬರುವ ಜೀವಿಗಳು ಅತ್ಯಧಿಕ ಪ್ರಮಾಣದ ಶಕ್ತಿಯನ್ನು ಪಡೆಯುತ್ತಿರುತ್ತವೆ. ಅಂದರೆ ಸಸ್ಯಾಹಾರಿಗಳು 3 ಅಥವಾ 4ನೇ ಹಂತದಲ್ಲಿರುವ ಮಾಂಸಾಹಾರಿಗಳಿಗಿಂತ ಅತ್ಯಧಿಕ ಪ್ರಮಾಣದ ಶಕ್ತಿ ಪಡೆಯುತ್ತವೆ. ಆದ್ದರಿಂದ ಆಹಾರ ಸರಪಳಿ ಚಿಕ್ಕದಾದಷ್ಟು ಪ್ರತಿಯೊಂದು ಪೋಷಕ ಸ್ತರಗಳಿಗೆ ಸಿಗುವ ಆಹಾರ ಶಕ್ತಿಯ ಪ್ರಮಾಣ ಹೆಚ್ಚಾಗಿರುತ್ತದೆ. ಹೀಗೆ ಒಂದು ಪೋಷಕ ಸ್ತರದಿಂದ ಮತ್ತೊಂದು ಪೋಷಕ ಸ್ತರಕ್ಕೆ ಶಕ್ತಿಯ ಹರಿವಿನ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುವುದರಿಂದಲೇ ಪೋಷಕ ಸ್ತರಗಳ ಸಂಖ್ಯೆ 4 ಅಥವಾ 5ಕ್ಕೆ ಸೀಮಿತವಾಗಿರುತ್ತದೆ. ಆಹಾರ ಸರಪಳಿ, ಫುಡ್ ಚೇನ್. ಜೀವಗೋಳದ ಎಲ್ಲ ಜೀವಿಗಳು ಬೇರೆ ಜೀವಿಗಳನ್ನು ತಿನ್ನುವುದರಿಂದ ಹಾಗೂ ಬೇರೆ ಜೀವಿಗಳಿಂದ ತಿನ್ನಲ್ಪಡುವುದರಿಂದ ಜೀವಿಸಿವೆ. ಇದನ್ನೇ ಆಹಾರ ಸರಪಳಿ ಎನ್ನುತ್ತಾರೆ. ಇದನ್ನು ಅರ್ಥವನ್ನು ನೋಡಿದಾಗ ಶಕ್ತಿಯು ಒಂದು ಪೋಷಣಾಸ್ತರ ಅಂದರೆ ಉತ್ಪಾದಕರಿಂದ ಮುಂದಿನ ಪೋಷಣಾಸ್ತರ ಅಂದರೆ ಉಪಭೋಗಿಗಳಿಗೆ ವರ್ಗಾಯಿಸಲ್ಪಡುವ ಪ್ರಕ್ರಿಯೆಯನ್ನು ಆಹಾರ ಸರಪಳಿ ಎನ್ನುತ್ತಾರೆ.
ಜೀವಗೋಳದಲ್ಲಿನ ಪ್ರತಿಯೊಂದು ಪ್ರಾಣಿ ಇತರ ಪ್ರಾಣಿಯನ್ನು ತಿಂದು ಅಸ್ತಿತ್ವಕ್ಕೆ ಮೂಲಾಧಾರವಾದ ಪೋಷಕಾಂಶ ಪಡೆಯುತ್ತದೆ. ಅಲ್ಲದೆ ಅವುಗಳು ಬದುಕಿರುವಾಗ ಇಲ್ಲವೇ ಸತ್ತ ನಂತರ ಇತರ ಜೀವಿಗಳಿಗೆ ಆಹಾರವಾಗಿ ಅವುಗಳಿಗೆ ಪೋಷಕಾಂಶ ನೀಡುತ್ತವೆ. ಈ ದೃಷ್ಟಿಯಿಂದ ಜೀವಗೋಳದ ಯಾವುದೇ ಜೀವಿ ಆಹಾರ ಸರಪಳಿಯಿಂದ ವಾಸ್ತವದಲ್ಲಿ ಸ್ವತಂತ್ರವಾಗಿಲ್ಲ. ಪ್ರತಿಯೊಂದು ಆಹಾರ ಸರಪಳಿಯಲ್ಲಿನ ಒಂದು ಕೊಂಡಿಯಾಗಿರುತ್ತದೆ. ಜೀವ ಪರಿಸರ ವ್ಯವಸ್ಥೆಯಲ್ಲಿನ ವಿವಿಧ ಪೋಷಣಾ ಸ್ತರಗಳ ನಡುವೆ ಸಂಬಂಧ ಈ ಆಹಾರ ಸರಪಳಿಯಿಂದಲೇ ಸ್ಥಾಪಿಸಲ್ಪಟ್ಟಿರುತ್ತದೆ. ಆಹಾರ ಸರಪಳಿಯಲ್ಲಿನ ಪ್ರಕಾರಗಳು. ಟೈಪ್ಸ್ ಆಫ್ ಫುಡ್ ಚೈನ್. 1. ಹುಲ್ಲುಗಾವಲು ಪ್ರದೇಶದ ಜೀವ ಪರಿಸರ ವ್ಯವಸ್ಥೆಯಲ್ಲಿನ ಆಹಾರ ಸರಪಳಿ. ಇದರಲ್ಲಿ ಹಸಿರು ಸಸ್ಯಗಳನ್ನು ಸಸ್ಯಾಹಾರಿಗಳು ತಿಂದು ಬದುಕುತ್ತವೆ. ಇವುಗಳನ್ನು ಮಾಂಸಾಹಾರಿಗಳು ತಿನ್ನುತ್ತವೆ. ಈ ಆಹಾರ ಸರಪಳಿಯಲ್ಲಿ ಹಸಿರು ಸಸ್ಯಗಳಿಂದ ಪ್ರಾರಂಭವಾಗಿ ಮಾಂಸಾಹಾರಿಗಳವರೆಗೂ ಮುಂದುವರಿಯುವುದು. ಇದರಲ್ಲಿ ಸೂರ್ಯ ಶಕ್ತಿಯು ಮಹತ್ವದ ಪಾತ್ರ ವಹಿಸುತ್ತದೆ. ಉದಾಹರಣೆಗೆ ಸಸ್ಯ, ಮಿಡತೆ, ಇಲಿ, ಹಾವು, ಹದ್ದು ಇದರ ಒಂದು ಆಹಾರ ಸರಪಳಿಯನ್ನು ಚಿತ್ರದಲ್ಲಿ ನೋಡಬಹುದು. ಆಹಾರ ಸರಪಳಿಯ 2ನೇ ಪ್ರಕಾರ ಅವಶೇಷ ಅಥವಾ ಕೊಳೆಯಿಸುವ ಆಹಾರ ಸರಪಳಿ. ಡಿಟ್ರಿಟಸ್ ಫುಡ್ ಚೈನ್. ಇದು ಸತ್ತ ಪ್ರಾಣಿ ಮತ್ತು ಸಸ್ಯಗಳಿಂದ ಪ್ರಾರಂಭವಾಗುತ್ತದೆ. ನಂತರ ಸೂಕ್ಷ್ಮಾಣುಜೀವಿಗಳು ಇದನ್ನು ವಿಘಟಿಸುತ್ತವೆ. ನಂತರದ ಪೋಷಣಾ ಸ್ತರವೆಂದರೆ ಡಿಟ್ರಿಟಸ್ ಅಂದರೆ ಇರುವೆ ಮತ್ತು ಬಿಟಲ್ಸ್ಗಳು. ನಂತರದು ಭಕ್ಷಕರದು. ಆಹಾರ ಸರಪಳಿಯು ಸೂರ್ಯ ಶಕ್ತಿಯನ್ನು ಕಡಿಮೆ ಪ್ರಮಾಣದಲ್ಲಿ ಅವಲಂಬಿಸಿದೆ. ಸತ್ತ ಪ್ರಾಣಿ ಮತ್ತು ಸಸ್ಯ ವಸ್ತುಗಳ ಲಭ್ಯತೆಯನ್ನು ಈ ಆಹಾರ ಸರಪಳಿ ಅವಲಂಬಿಸಿದೆ. ಆಹಾರ ಸರಪಳಿಯಲ್ಲಿ ಪೋಷಣಾ ಸ್ತರಗಳು ಅಥವಾ ಹಂತಗಳು. ಮೊದಲಿಗೆ ಉತ್ಪಾದಕಗಳಾದ ಹುಲ್ಲು, ಗಿಡ, ಮರಗಳು ಬರುತ್ತವೆ. ಇವುಗಳನ್ನು ತಿಂದು ಬದುಕುವಂಥ ಪ್ರಾಥಮಿಕ ಉಪಭೋಗಿಗಳು ಅಂದರೆ ಸಸ್ಯಾಹಾರಿಗಳು 2ನೇ ಪೋಷಣಾ ಸ್ತರವಾಗಿದೆ. ಇವುಗಳನ್ನು ತಿಂದು ಬದುಕುವಂಥ 3ನೇ ಪೋಷಣಾ ಸ್ತರ ಮಾಧ್ಯಮಿಕ ಅಥವಾ ದ್ವಿತೀಯ ಉಪಭೋಗಿಗಳು. ಇವುಗಳನ್ನು ಮಾಂಸಾಹಾರಿಗಳೆಂದು ಸಹ ಕರೆಯುತ್ತೇವೆ. ನೆಕ್ಸ್ಟ್ ಕೊನೆಯದು 4ನೇ ಸ್ತರ ತೃತೀಯ ಉಪಭೋಗಿಗಳು ಅಂದರೆ ಉನ್ನತ ಮಾಂಸಾಹಾರಿಗಳು. ಆಹಾರ ಜಾಲ ಫುಡ್ ವೆಬ್. ಅರ್ಥ: ಆಹಾರ ಸರಪಳಿಯು ನೈಸರ್ಗಿಕ ಸನ್ನಿವೇಶಗಳಲ್ಲಿ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರುವುದಿಲ್ಲ. ಅದು ಇತರ ಸರಪಳಿಯೊಂದಿಗೆ ನಿಕಟ ಸಂಪರ್ಕ ಅಥವಾ ಸಂಬಂಧವನ್ನು ಹೊಂದಿರುತ್ತದೆ. ಇದನ್ನು ಆಹಾರ ಜಾಲವೆಂದು ಕರೆಯುತ್ತಾರೆ. ಇನ್ನು ವ್ಯಾಖ್ಯೆಗಳನ್ನು ನೋಡೋಣ. ಪರಿಸರ ಅರ್ಥಕೋಶದ ಪ್ರಕಾರ ಅನೇಕ ಆಹಾರ ಸರಪಳಿಗಳು ಸೇರಿದ ಒಂದು ಸಂಕೀರ್ಣ ಜಾಲವೇ ಆಹಾರ ಜಾಲವೆಂದು ಕರೆಯುವರು. ಆಹಾರ ಜಾಲದ 2ನೇ ವ್ಯಾಖ್ಯೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ. ಜೀವ ಪರಿಸರ ವ್ಯವಸ್ಥೆಯಲ್ಲಿ ವಿವಿಧ ಆಹಾರ ಸರಪಳಿಗಳು ಒಂದರ ಮೇಲೊಂದು ಚಾಚಿಕೊಂಡಿರುತ್ತವೆಯಲ್ಲವೇ ಅವು ಪರಸ್ಪರ ಸಂಬಂಧಿಸಿರುತ್ತವೆ. ವಿವಿಧ ಆಹಾರ ಸರಪಳಿಗಳು ಸೇರಿ ಒಂದು ಆಹಾರ ಜಾಲ ನಿರ್ಮಿಸಲ್ಪಟ್ಟಿರುತ್ತದೆ. ಇದೇ ಜೀವಿ ಇದನ್ನೇ ತಿನ್ನಬೇಕೆಂಬ ಲಿಖಿತ ನಿಯಮವೇನೂ ಇರುವುದಿಲ್ಲ. ಪ್ರಕೃತಿಯಲ್ಲಿ ಬದಲಿ ಆಹಾರ ಸರಪಳಿ ಕಾಣುತ್ತೇವೆ. ಇವೆಲ್ಲ ಪರಸ್ಪರ ಪೂರಕವಾಗಿರುತ್ತವೆ. ಹುಲ್ಲುಗಾವಲು ಪ್ರದೇಶದ ಆಹಾರ ಜಾಲದಲ್ಲಿ ಅನುಕ್ರಮವಾಗಿ ಕನಿಷ್ಠ 5 ಪ್ರಕಾರದ ಆಹಾರ ಸರಪಳಿ ಇರುತ್ತವೆ. 1. ಹುಲ್ಲನ್ನು ತಿಂದು ಮಿಡತೆ ಬದುಕಿದರೆ ಮಿಡತೆಯನ್ನು ತಿಂದು ಹದ್ದು ಬದುಕುತ್ತದೆ. ಈ ತೆರನಾಗಿ 2ನೇ ಆಹಾರ ಸರಪಳಿಯಲ್ಲಿ ಹುಲ್ಲು, ಮಿಡತೆ, ಹಲ್ಲಿ, ಹದ್ದುಗಳಿದ್ದರೆ 3ನೇ ಆಹಾರ ಸರಪಳಿಯಲ್ಲಿ ಹುಲ್ಲು, ಮೊಲ, ಹದ್ದು ಅಥವಾ ನರಿ ಅಥವಾ ಮಾನವ ಇದ್ದರೆ 4ನೇಯದರಲ್ಲಿ ಹುಲ್ಲು, ಇಲಿ, ಹದ್ದು ಇದ್ದರೆ 5ನೇ ಆಹಾರ ಸರಪಳಿಯಲ್ಲಿ ಹುಲ್ಲನ್ನು ಇಲಿ ತಿಂದರೆ ಹಾವು ಇಲಿಯನ್ನು ಮತ್ತು ಹದ್ದು ಹಾವನ್ನು ತಿಂದು ಬದುಕುತ್ತದೆ. ಈ ತೆರನಾದ ಅನೇಕ ಆಹಾರ ಸರಪಳಿಗಳನ್ನು ಹೊಂದಿರುವ ಆಹಾರ ಜಾಲವನ್ನು ಚಿತ್ರದಲ್ಲಿ ನೋಡಬಹುದು. ಆಹಾರ ಜಾಲದ ಮಹತ್ವ. ಇಂಪಾರ್ಟೆನ್ಸ್ ಆಫ್ ಫುಡ್ ವೆಬ್. ಆಹಾರ ಜಾಲವು
ಜೀವ ಪರಿಸರ ವ್ಯವಸ್ಥೆಯ ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಮಾನವ ಹಸ್ತಕ್ಷೇಪದಿಂದ ಇಂದು ಕೆಲ ಪಕ್ಷಿಗಳು, ಪ್ರಾಣಿಗಳು ಮತ್ತು ಸಸ್ಯ ಸಂಕುಲಗಳು ಈ ಭೂಮಿಯಿಂದ ಶಾಶ್ವತವಾಗಿ ಕಣ್ಮರೆಯಾಗುತ್ತಿವೆ. ಇದನ್ನೇ ಜೀವ ವೈವಿಧ್ಯ ನಷ್ಟವೆನ್ನುತ್ತಾರೆ. ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ಗಳನ್ನು ನೀಡಿ ಮತ್ತು ಶೇರ್ ಮಾಡಿರಿ ಎಂದು ಹೇಳುತ್ತಾ ಮುಂದಿನ ಭಾಗ 3ರಲ್ಲಿ ಪಾರಿಸರಿಕ ಅನುಕ್ರಮಣ ಮತ್ತು ವಿವಿಧ ಜೀವ ಪರಿಸರ ವ್ಯವಸ್ಥೆಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.